ಪರಿಶ್ರಮದ ಹಿಂದೆ ಯಶಸ್ಸನ್ನ ತೋರಿಸ್ತಾ ಇದೆ. ಚಿನ್ನದ ನಾಡಿಗೆ ವೇದಿಕೆಯನ್ನು ಅಲಂಕರಿಸಿ ಬರಗಾಲದಿಂದ ತತ್ತರಿಸ್ತಾ ಇದ್ದ ಕೋಲಾರ ಜಿಲ್ಲೆ ಮತ್ತು ಗಡಿ ಕ್ಷೇತ್ರಕ್ಕೆ ಕ್ರಾಂತಿ, ಆರ್ಥಿಕ ಕ್ರಾಂತಿ, ಆಧ್ಯಾತ್ಮಿಕ ಕ್ರಾಂತಿಯನ್ನು ವಿಮರ್ಶನೆ ಮಾಡಿದ ರೀತಿ ನಾನು ಇದೇ ಮೊದಲನೇ ಬಾರಿಗೆ ಒಂದು ಸ್ವಾಮೀಜಿಗಳ ವೇದಿಕೆಯನ್ನು ಹಂಚ್ಕೊಂಡಿರೋದು. ಭಾಳ ಕಡಿಮೆ ನಾನು ವೇದಿಕೆಗಳನ್ನ ಹಂಚ್ಕೊಳ್ಳುವಂಥದ್ದು, ಕಾಲ ತುಂಬ ಕಡಿಮೆ ಸಮಯ ವೇದಿಕೆಗಳನ್ನ ಹಂಚ್ಕೋತೀನಿ. ಆದರೂ ಕೂಡ ಎಷ್ಟೊಂದು ವಿಚಾರಗಳು ಪ್ರಸ್ತುತ ಸನ್ನಿವೇಶಕ್ಕೆ ತಿಳಿದು ಹೇಗೆ ಒಂದು ಮಕ್ಕಳನ್ನು ತಿದ್ದಲಿಕ್ಕೆ ಒಂದು ತಾಯಿಯ ಪ್ರಯತ್ನ ಇರುತ್ತೆ, ಅದೇ ರೀತಿ ನೀವು ಅವರ ಭಾವನೆಗಳನ್ನು ಅರ್ಥ ತಿಳಿಸುವಂಥ ವಿಚಾರದಲ್ಲಿ ಬಹಳ ವಿಚಾರವಂತಿಕೆಯಿಂದ ನೀವು ಇವತ್ತು ಮನತಟ್ಟು ಮಾಡಿಸುವಂಥ ಎಷ್ಟೊಂದು ವಿಚಾರಗಳನ್ನು ಹೇಳ್ತಿದ್ದೀರಾ. ಅರ್ಥಪೂರ್ಣವಾಗೂ ಇದೆ. ಎಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸುವ ವೇದಿಕೆ ಆಗಬೇಕು. ಯಾವುದೇ ಜಯಂತ್ಯೋತ್ಸವ ಕಾರ್ಯಕ್ರಮಗಳು ವಿಜೃಂಭಣೆ ಆಗಿರಬಾರ್ದು, ವೈಭವ ಆಗಿದೆ ಅನ್ನೋದಕ್ಕಿಂತ ಅದು ಜಾಗೃತಿಯ ವೇದಿಕೆಗಳಾಗಬೇಕು ಅನ್ನೋವಂಥ ಚಿಂತನೆ ಇದೆಯಲ್ಲ, ಅದು ನಾವಾಗಲಿ ವೇದಿಕೆ ಮುಂಭಾಗದಲ್ಲಿರುವಂಥ ಗಣ್ಯರು, ಯುವಕರು ವಿಶೇಷವಾಗಿ ಏನು ಸಾವಿರಾರು ವರ್ಷಗಳಿಂದ ಏನು ಚರಿತ್ರೆ ಇದೆ ಅಂತಂದರೆ ಗಂಗೆಯ ಪವಿತ್ರತೆಯ ಬಗ್ಗೆ ಮಾತಾಡ್ತಾ ಇದ್ರು. ಅರ್ಥ ಮಾಡ್ಕೋಬೇಕು. ಎಲ್ಲೆಲ್ಲಿ ನೀರಿರಲ್ಲ, ಬರಗಾಲದಲ್ಲಿ ತತ್ತರಿಸುವಂಥವ್ರಿಗೆ ನಮಗೆ ಗೊತ್ತಾಗಬೇಕು ಬಾವಿಯ ಮಹತ್ವ, ಅಣೆಕಟ್ಟೆಗಳ ಮಹತ್ವ ನಮಗೇನೆ ಅದರ ಪರಿಚಯ ಆಗಬೇಕಾಗಿದೆ. ಅಂಥ ಬರಗಾಲದಲ್ಲಿ ನಾವು ರೈತರಾಗಿದ್ದೀವೋ, ಗುಡಿ ಕಟ್ತೀವೋ, ದೇವಾಲಯ ಕಟ್ತೀವೋ, ಕೆರೆ ಅಣೆಕಟ್ಟು ಕಟ್ತೀವೋ, ಬಾವಿಗಳನ್ನು ತೋಡಿ ನೀರನ್ನು ಕೊಡ್ತೀವೋ, ಪರಿಶ್ರಮದ ಹಿಂದೆ ಒಂದು ಏನು ಕಾಣುತ್ತೆ? ಪರಿಶ್ರಮದ ಹಿಂದೆ ಯಶಸ್ಸನ್ನು ತೋರಿಸ್ತಾ ಇದೆ. ಯಾವತ್ತು ಬಾವಿ ಆಗದಾಗ ನೀರು ಸಿಗದೆ ಆದರೆ ನಾವು ನೋವು ತಿಂತೀವಿ, ಯಾರು ಬಾವಿ ಅಗಿಸ್ತಾ ಇರ್ತಾರೋ ಅವರು ನೋವು ತಿಂತಾರೆ. ಅದೇ ಬಾವಿ ಅಗಿಸಿ ನೀರು ಸಿಕ್ಕಾಗ ನಮಗೆ ಕೆಲಸದ ಏನೇ ಪರಿಶ್ರಮ ಆಗಿದ್ರು ಅದು ನಮಗೆ ಮೈ ನೋವು ಎಷ್ಟೇ ಕೊಟ್ಟಿದ್ರು, ಆದರೆ ನೀರು ಸಿಕ್ಕಿದೆ ಅನ್ನುವಂಥ ತೃಪ್ತಿ, ಸಮಾಧಾನ ಕೆಲಸ ಮಾಡೋರ್ಗಿದ್ದಾಗ ಕೆಲಸ ತಗೊಂಡಿರೋರ್ಗೂ ನಿಮ್ಮ ಬಗ್ಗೆ ಗೌರವ, ಶ್ರದ್ಧೆ, ಇವರು ಬಾವಿ ತೋಡಿದಕ್ಕೆ ನಮಗೆ ನೀರು ಸಿಕ್ಕಿದ್ದು ಅನ್ನುವಂಥ ಅಭಿಮಾನ ಯಾವ ಕಾಲದವರೆಗೂ ಇರುತ್ತೆ ಅಂದರೆ ಕನ್ನಂಬಾಡಿ ಅಣೆಕಟ್ಟೆ ಇವತ್ತು ಸಾಕ್ಷಿ ಆಗಿದೆ ನಿಮ್ಗೆಲ್ಲರಿಗೂ ಅಂತ ಹೇಳ್ತಾ, ಯಾವತ್ತೂ ಭವಿಷ್ಯ ಇರುತ್ತೆ, ವಿದ್ಯಾವಂತರಿಗೆ ಭವಿಷ್ಯ ಇರುತ್ತೆ. ಕ್ರಾಂತಿ ಅಲ್ಲಿ ಆಗಬೇಕು ಅಂದರೆ ನಾವು ಭವಿಷ್ಯದ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸೋವಂಥದ್ದಾಗ ಆ ಪರಿಶ್ರಮದಲ್ಲಿ ನಮ್ಮ ಒಗ್ಗಟ್ಟಿರಬೇಕು. ಆಮೇಲೆ ಯಾವತ್ತೂ ಕೂಡ ಮಕ್ಕಳಿಗೆ ಅಂದರೆ ಮುಂದಿನ ಮಕ್ಕಳಿಗೆ ಭವಿಷ್ಯ ಕೊಡಬೇಕಂದ್ರೆ ಒಂದು ಸಂಘಟನೆಯಲ್ಲಿ ವಿಚಾರವಂತಿಯ ವೇದಿಕೆ ಆಗಬೇಕಾಗತ್ತೆ. ಬಹಳ ಜನ ಸೇವೆ ಮಾಡುವಂಥವ್ರು, ಸಹಾಯ ಮಾಡುವಂಥವ್ರು, ಎಲ್ಲ ವಿಚಾರಗಳ ಕಷ್ಟಗಳು ಅಂತ ಅಂದಾಗ ಮನಸ್ಸನ್ನು ವಿಶಾಲವಾಗಿ ಇಟ್ಕೊಂಡು ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇಂಥ ಒಂದು ಜಾಗೃತಿ ವೇದಿಕೆಗೆ ಕಾರಣಕರ್ತರಾಗಿರುವಂಥ ಎಲ್ಲ ಹಿರಿಯ ಮುಖಂಡರು, ನನ್ನ ಇಡೀ ಜಿಲ್ಲೆಯ ನಾಯಕರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದೀರಾ. ನಿಮಗೆ ಆದಂಥ ಪರಿಶ್ರಮ ಇದೆ, ನಿಮಗೆ ಆದಂಥ ಕೊಡುಗೆ ಇದೆ. ಅದರಲ್ಲಿ ಒಂದು ವೇದಿಕೆಯನ್ನು ಹಂಚಿಕೊಂಡು ಇಷ್ಟು ಜನನ್ನ ಅಭಿಮಾನದಿಂದ ಒಂದು ಈ ಕಾರ್ಯಕ್ರಮನ ವೇದಿಕೆಗೆ ಸಾಕ್ಷಿ ಆಗುವಂಗೆ ಮಾಡಿದ್ದೀರಾ ಅಂತಂದಾಗ ನಿಮ್ಮಲ್ಲೂ ಶಕ್ತಿ ಇದೆ, ಶ್ರದ್ಧೆ ಇದೆ. ಅದು ಬರುವಂಥ ಭವಿಷ್ಯಗಳಲ್ಲಿ ಯಾರಿಗೆ ನಾವು ಸಾಕ್ಷಿ ಆಗಬೇಕಂದ್ರೆ ಸಂಘಟನೆಯ ಲಕ್ಷಣಗಳು ಪ್ರತಿಯೊಬ್ಬರಿಗೂ ಕೂಡ ಒಂದು ವೇದಿಕೆ, ಜಾಗೃತಿಯ ವೇದಿಕೆಯನ್ನು ಮಾಡಲಿಕ್ಕೆ ಇವತ್ತು ವೇದಿಕೆ ಮೇಲ್ಭಾಗದಲ್ಲಿ ಎಷ್ಟು ಜನ ಕಾರಣಕರ್ತರಿದ್ದಾರೋ ವೇದಿಕೆ ಮುಂಭಾಗದಲ್ಲೂ ಇದ್ದಾರೆ. ಯುವಕರಿಗೆ ಚರಿತ್ರೆಯನ್ನು ಓದಬೇಕು ಅನ್ನುವಂಥ ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಬಸವಾದಿ ಶರಣರು ಮಾತ್ರ ಸಮಾಜ ನಿರ್ವಹಣೆ ಮಾಡ್ತಾರೆ. ಅವರ ದಾರಿಯಲ್ಲಿ ನಡೆದಿದ್ದಾರೆ. ಹಿಂದೆ ಅವರಿಗಿಂತ ಮೊದಲಾಗಿ ನಡೆದಿರೋ ಅಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಅಂದರೆ ಬಸವಾದಿ ಶರಣರ ಒಂದು ಕಾಯಕಲ್ಪ, ಅಂದರೆ ಕಾಯಕವೇ ಕೈಲಾಸ, ಕಾಯಕನೇ ದೇವರು, ಕಾಯಕನ ನಾವು ನಂಬಿ ನಡೆದಿರೋ ಅಂಥವ್ರು ಅಂತಂದ್ಬಿಟ್ಟು ಅವರು ಚರಿತ್ರೆನ ಹೇಳ್ತಾ ಇದ್ದಾರೆ. ಪೂರ್ವದಲ್ಲಿ ಚರಿತ್ರೆನ ಸೃಷ್ಟಿ ಮಾಡಿರೋ ಅಂಥವ್ರು ಕಾಯಕ ಅಂದರೆ ಕೆಲಸನ ನಂಬಿ ಜೀವನನ ನಡೆಸಿದ್ದಾರೆ ಅನ್ನುವಂಥ ಸತ್ಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅವರು. ಅವರ ಎಲ್ಲ ಮಾತುಗಳಲ್ಲೂ ಹಿತವಚನಗಳಲ್ಲೂ ಬಹಳ ಅರ್ಥಪೂರ್ಣವಾಗಿರುವಂಥ ಸಂದೇಶ ಇದೆ. ರಾಜಕೀಯವಾಗಿ ಏನೇ ಮಾತಾಡಿದ್ರು ಅವರ ವೈಯಕ್ತಿಕ, ಅವರ ಸ್ವತಂತ್ರ, ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀನಿ. ಈ ಮಣ್ಣಲ್ಲಿ ಹುಟ್ಟಿರುವಂಥ ಒಂದು ಹೆಣ್ಮಗುಗೆ ಗೌರವವಾಗಿ ಸಂಬೋಧನೆ ಮಾಡಿ
ಯಾಕೆ ವಿದ್ಯಾವಂತರು ಹೆಣ್ಮಕ್ಳಾದಾಗ ಯಾವ ರೀತಿಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ರಲ್ಲಿ ವಿಜಯಲಕ್ಷ್ಮಿ ಹೆಣ್ಮಗುನ ಯಾವ ರೀತಿ ಅವರು ಗೌರವವಾಗಿ ನೋಡಿದ್ರು ಅಂದಾಗ ನನಗೆ ಅನಿಸುತ್ತೆ ಹೆಣ್ಮಕ್ಕಳ ಬಗ್ಗೆ ಗೌರವ ಮತ್ತು ಕಾಳಜಿ ಮತ್ತು ಪ್ರೋತ್ಸಾಹ ಇರುವಂಥ ಜಾಗದಲ್ಲಿ ಖಂಡಿತವಾಗೂ ಆ ದೇವರು ಅವರಿಗೆ ಎಲ್ಲ ರೀತಿಯ ಇದನ್ನ ಕೊಟ್ಟಿರ್ತಾರೆ ಅನ್ನುವಂಥದ್ದನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರು ಹೆಣ್ಣನ್ನ ಗೌರವಿಸ್ತಾರೆ, ಪೂಜಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗೌರವಿಸ್ತಾರೆ, ಅದೇ ಪ್ರೋತ್ಸಾಹ ಅಂತ ನಂಬಿ ನಡೆಯುವಂಥ ಸಮಾಜದಲ್ಲಿ ನಾವು ನಡೀತಾ ಇದ್ದೀವಿ. ನಾನು ಗೌರವ ಉಳಿಸ್ಕೊಂಡ್ರೆ ನಾನು ಇನ್ನೊಂದು ಹೆಣ್ಮಕ್ಳಿಗೆ ಗೌರವನ ಕೊಡ್ಬೋದು ಅನ್ನುವಂಥ ಒಂದು ಸಂದೇಶ ಮಾತ್ರ ನನ್ನ ಜೀವನ ಆಗಬೇಕು. ಯಾರೇ ಎಷ್ಟೇ ನನ್ನನ್ನು ಯಾವ ರೀತಿಯಲ್ಲಿ ನೋಡಿದ್ರು ಕೂಡ ನನ್ನ ಜೀವನನ ಕೂಡ ನಾನು ಬೇರೆ ಹೆಣ್ಮಕ್ಳಿಗೆ ಮಾದರಿಯಾಗಿ ಬದುಕಿ ತೋರಿಸ್ಬೋದು. ಯಾತಕ್ಕೋಸ್ಕರ ಈ ಹೆಣ್ಮಗು ಈ ರೀತಿಯ ಮಾಡಿದ್ಲು, ಸೇವೆ ಮಾಡಿದ್ಲು, ಕೆಲಸ ಮಾಡಿದ್ಲು ಅಂದಾಗ ಅದು ಕೂಡ ಒಂದು ಸಂದೇಶ ಆಗಬೇಕು ಅನ್ನುವಂಥ ಒಂದು ದೂರದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಎಲ್ಲರನ್ನೂ ಒಟ್ಟಿಗೆ, ನನಗೆ ಯಾವುದು ಆ ರೀತಿ ತಾರತಮ್ಯ ಇಲ್ಲ. ನಾರಾಯಣ ಸ್ವಾಮಿ ಅಣ್ಣವರು ಅದರಲ್ಲಿ ತುಂಬ ನಮಗೆ ಮಾರ್ಗದರ್ಶಕರು. ಅವರಿಗೆ ಅಷ್ಟು ದೊಡ್ಡ ಥರ ಮನಸ್ಸಿದೆ. ಅವ್ರನ್ನ ನಾವೇ ಅಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಸಮಾಜ ವ್ಯಕ್ತಿಯಾಗಿ ಅವ್ರನ್ನ ಇಷ್ಟಪಡಲ್ಲ, ಒಳ್ಳೆ ವ್ಯಕ್ತಿಯಾಗಿ ಅವ್ರನ್ನ ಬಹಳ ಜನ ಇಷ್ಟಪಡ್ತಾರೆ. ಅದರಲ್ಲಿ ನಾವು ಕೂಡ ಒಬ್ರು ಅಂತ ನಾನು ಹೇಳ್ತೀನಿ. ಸಮಾಜದ ವ್ಯಕ್ತಿಯಾಗಿ ನೀವು ಗೌರವಿಸ್ಬೋದು, ಆದರೆ ಉತ್ತಮವಾಗಿರುವಂಥ ಮನಸ್ಸು, ಹೃದಯ ವೈಶಾಲ್ಯತೆ ಇದೆ ಅಂತಂದಾಗ ಅವರು 4 ಸತಿ ಶಾಸಕರಾಗಿರ್ಲಿ, ಮುಂದೇನೂ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಆದರೆ ಒಳ್ಳೆ ವ್ಯಕ್ತಿ ಅಂದಾಗ, ವಿಶಾಲವಂತಕವಾಗಿರುವಂಥ ಗುಣ ಇದೆ ಅಂತಂದಾಗ ಇನ್ಯಾರೂ ಅವರನ್ನ ಮೀರಿಸಕ್ ಆಗಲ್ಲ ಅಂತ ಗುಣಗಳು ದೇವರವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಈ ಅಣ್ಣ ಬಗ್ಗೆ ಒಂದು ಮಾತು ಹೇಳಲಿಲ್ಲ ಅಂದ್ರೆ ನಂಗೆ ರಾತ್ರಿ ನನ್ನ ಮನ್ಸು ಕೊರಗುತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ, ನಾರಾಯಣ ರೆಡ್ಡಿ ಅಣ್ಣ ತರನೇ ಹಿಂದೆ ಮುಂದೆ ಕಾಣ್ತಾರೆ. ನಾರಾಯಣ ರೆಡ್ಡಿ ಅಣ್ಣನ ನಾವು ಬಹಳ ವರ್ಷಗಳ ಹಿಂದೆ ಅವ್ರನ್ನ ನೋಡ್ಕೊಂಡು ಬಂದಿದೀವಲ್ಲ, ಅವ್ರ ತರನೇ ಅವ್ರ ಮನಸ್ಸು, ಮಾತಾಡಲ್ಲ ಅಷ್ಟೇ ಬಿಟ್ರೆ ಮನ್ಸೆಲ್ಲ ಅವ್ರ ತರನೇ. JCB ನಾರಾಯಣಣ್ಣ ಅಂತ ಕರೆದಾಗ ನಂಗೆ ನಮ್ಮ ನಾರಾಯಣ ರೆಡ್ಡಿ ಅಣ್ಣ ಜ್ಞಾಪಕ ಬಂದ್ರು. KC ರೆಡ್ಡಿ ಅವ್ರ ವಿಚಾರ ಹೇಳಿದಾಗ ಅವರು ಅದಕ್ಕೆ ಕಾರಣೀಭೂತರಾಗಿ ನಮ್ಮ ಹತ್ರ ಕೆಲಸ ತಗೊಳ್ಳುವಂಥ ಪರಿಶ್ರಮ ಅವರಿಗಿತ್ತು. ಅವರು ಆ ರೀತಿ ಕೆಲಸ ತಗೋತಾ ಇದ್ರು. ಇವತ್ತು ನೀವೆಲ್ಲ ಏನೇನು ವಿಚಾರ ಹೇಳಿದ್ರಿ ಆ ರೀತಿ. ಅದಾದ್ಮೇಲೆ ನಿಮ್ಮ ಅನಿಸಿಕೆಗಳು, ಬೇಡಿಕೆಗಳು ಏನೇ ಇದ್ರೂ ಕೂಡ ನಾನು ನಿಮ್ಮ ಒಡನಾಟದಲ್ಲಿ ಗುರುತಿಸ್ಕೊಂಡು ಏನು ಮುಂದೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಯಾವ ಸೇವೆ ಮಾಡಬೇಕು ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಲ್ಲಿ ಬರುತ್ತೆ, ಅದಕ್ಕೆ ಗಟ್ಟಿ ಧ್ವನಿಯಾಗಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳ್ತಾ, ಅನ್ಯತಾ ಭಾವಿಸ್ತೆ ಕಾಲಾವಕಾಶ ಜಾಸ್ತಿ ತಗೊಂಡಿದ್ದೀವಿ, ಇವತ್ತು ಮಾತಾಡೋ ವೇದಿಕೆ ಆಗಬಾರ್ದು ಅಂತ ಅಂದ್ಬಿಟ್ಟು ನಿಮ್ಮ ಎಲ್ಲ ಹಿತವಚನಗಳು ನನ್ನ ಇಡೀ ಕ್ಷೇತ್ರಕ್ಕೆ, KGF ಬಂಗಾರದ ಭೂಮಿ ಇದು, ಈ ಕ್ಷೇತ್ರಕ್ಕೆ ಮಾದರಿ ಆಗಲಿ ಅಂತ ಹೇಳ್ತಾ, ನಿಮಗಿರುವಂಥ ತಾಳ್ಮೆ, ನಿಮಗಿರುವಂಥ ವಿಚಾರವಂತಿಕೆಗಳು ಮುಂದೆ ಬರುವಂಥ ಭವಿಷ್ಯದಲ್ಲಿ ನಾವು ಮೈಗೂಡಿಸ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ಈ ವೇದಿಕೆಯನ್ನ ನಾನು ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ದಿನದಲ್ಲಿ ಈ ವೇದಿಕೆಯ ದಿನನ ನಾನು ತಿಳ್ಕೊತೀನಿ, ಸ್ಮರಿಸ್ತೀನಿ. ನಿಮ್ಮ ಪಾದಗಳಿಗೆ ನನ್ನ ಮನಸ್ಸಿನಿಂದ ವಂದಿಸಿ, ಪಾದ ಪುಷ್ಪಗಳಿಗೆ ನಮಿಸಿ, ಈ ವೇದಿಕೆಗೆ ಸಾಕ್ಷಿಯಾಗಿರುವಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಈ ಕಾರ್ಯಕ್ರಮನ ಯಶಸ್ವಿ ಮಾಡಿರುವಂಥ ಎಲ್ಲರಿಗೂ ಪರಿಶ್ರಮ ಇದೆ. ವೆಂಕಟೇಶ್ ಅಣ್ಣ ಇರ್ಬೋದು, ಯಾರ್ಯಾರು ಜಿಲ್ಲಾ ಹಂತದ ಮತ್ತು ತಾಲೂಕು ಮಟ್ಟದ ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿರುವಂಥವ್ರು, ವಿಶೇಷವಾಗಿ ಯುವಕರು ಬಹಳ ಆಸಕ್ತಿ ವಹಿಸಿ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಾ. ತಾಯಂದಿರು ಇದೇ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟು ತಾಳ್ಮೆಯಿಂದ ಬಂದು ಕುತ್ಕೊಂಡು ಇವತ್ತು ಪೂಜ್ಯನೀಯ ಸ್ವಾಮೀಜಿಯವರ ಹಿತವಚನಗಳನ್ನ ಕೇಳಿಸ್ಕೊಳ್ಳೋ ಅಂತ ಒಂದು ಅವಕಾಶ ಅವರಿಗೂ ಕೂಡ ಹೆಣ್ಮಕ್ಳಿಗೆ ಸಿಕ್ಕಿದೆ ಅಂತ ಹೇಳ್ತಾ ಎಲ್ಲರಿಗೂ ನನ್ನ